ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಿತ್ಸ್ ಇದೆ. ಮತ್ತೆ ಕೆಲವೊಬ್ರಿಗೆ ನನಗ್ ಗೊತ್ತಿರೋದೇ ಪ್ರೋಸೆಸ್ ಕರೆಕ್ಟು ಅಂತ ಇರ್ತಾರೆ. ಇಲ್ಲಿ ಪ್ರೋಸೆಸ್ ಇಂಪಾರ್ಟೆಂಟಾ? ಭಾವನೆ ಇಂಪಾರ್ಟೆಂಟ್? ತೋರಿಕೆಗೆ ಹಬ್ಬ ಮಾಡ್ಬಿಡಿ. ಪಾಪ ನನಗೆ ಯಾರೋ ಒಬ್ರು ಒಂದ್ ಮೆಸೇಜ್ ಕಳ್ಸಿದ್ರು ಆಯ್ತಾ. ಲಿಟ್ರಲಿ ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಮ್ಯಾಮ್ ನಾನು ಎಷ್ಟೋ ಕಷ್ಟ ಪಟ್ಕೊಂಡು ಒಂದ್ ಸಣ್ಣ ಗೂಡು ಕಟ್ಕೊಂಡಿದೀನಿ. ನನಗೆ ಪ್ಲಾಸ್ಟಿಂಗ್ ಮಾಡಕ್ಕೂ ದುಡ್ಡಿಲ್ಲ. ಅಂದ್ರೆ ಮನೆ ಪ್ಲಾಸ್ಟಿಂಗ್ ಕೂಡ ಮಾಡಿಲ್ಲ. ನಾವು ಹಂಗೆ ಇಟ್ಕೆಗಳನ್ನ ಹಂಗೆ ಇಟ್ಬಿಟ್ಟಿದೀವಿ. ಸೊ ಈ ತರ ಇರೋ ಪರಿಸ್ಥಿತಿಲಿ ನಾನು ಲಕ್ಷ್ಮಿನ್ ಕೂರಿಸ್ಬೋದಾ ಮೇಡಮ್? ನನಗೆ ಯಾವ್ದೇ ರೀತಿ ಏನ್ ತಂದ್ ದೇವ್ರ ಮೇಲೆ ಹಾಕಕ್ಕೂ ಕೂಡ ಶಕ್ತಿ ಇಲ್ಲ. ನಮ್ಮನೇಲಿ ಇರೋದೇ ಯಾವ್ದೋ ಒಂದು ಅಲ್ಯೂಮಿನಿಯಂ ಚೊಂಬು. ಆಡಂಬರದಿಂದ ಮಾಡಿದ್ರಷ್ಟೇ ವ್ರತ, ಅಷ್ಟೇ ಪೂಜೆ. ಲಕ್ಷ್ಮಿ ಮುಂದೆ ಅಟ್‌ಲೀಸ್ಟ್ ಒಂದು 10 ಕಟ್ಟು ದುಡ್ಡಿಡ್ಬೇಕು. ಲಕ್ಷ್ಮಿ ಮೇಲೆ ಅಟ್‌ಲೀಸ್ಟ್ ಒಂದು 20 ಕಾಸಿನ ಸರ ಹಾಕ್ಬೇಕು. ಆಗಷ್ಟೇ ಹಿಂದ್ಗಡೆ ಏನೋ ಡೆಕೋರೇಷನ್ ಅಂತೆ, ಅದಂತೆ, ಇದಂತೆ ಒಂದು ಯಾವುದೇ ವ್ರತ ಆಗಿರ್ಬೋದು, ದೇವ್ರ ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು, ಎಲ್ಲಾನು ನೀವು ಇನ್‌ಫ್ಲೂಯೆನ್ಸ್ ಆಗಿ ಮಾಡಿದ್ರು ಕೂಡ ಒಳ್ಳೇದೇ. ಬಟ್ ತೋರಿಕೆಗೇನುನು ಸೊ ನಿಯಮ ಇಂಪಾರ್ಟೆಂಟಾ? ರೆಗ್ಯುಲೇಷನ್ ಇಂಪಾರ್ಟೆಂಟಾ? ಎಲ್ಲಕ್ಕಿಂತ ಮುಖ್ಯ ಇಂಟೆನ್ಷನ್. ಯಾವ ಇಂಟೆನ್ಷನ್ ಇಟ್ಕೊಂಡು ಲಕ್ಷ್ಮಿನ ನೀವು ಪ್ರಾರ್ಥಿಸ್ತೀರಿ ಅನ್ನುವಂಥದ್ದು. ವಂಶದಲ್ಲಿ ನಿಮ್ಮ ಪಾರಂಪರ್ಯವಾಗಿ ಏನ್ ಮಾಡ್ತಾ ಬಂದಿದಾರ ನಿಮ್ಮ ಅಜ್ಜಿ, ಮುತ್ತಜ್ಜಿ, ಅದನ್ನ ಯಾವತ್ತೂ ಬಿಡಬೇಡಿ ಅಂತ ಹೇಳ್ತೀನಿ. ಬಟ್ ಹೊಸದಾಗಿ ನಾನೇನಾದ್ರು ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಪುಸ್ತಕಗಳು ಸಿಗುತ್ತೆ, ಎಷ್ಟೋ ಇದು ಸಿಗುತ್ತೆ. ಆಡಂಬರಕ್ಕಿಂತ ಹೆಚ್ಚಾಗಿ ಯಾಕ್ ಮಾಡ್ತಾ ಇದ್ದೀನಿ? ಅದರಿಂದ ನಾನೇನ್ ಕಲಿತಾ ಇದ್ದೀನಿ? ಅದರಿಂದ ನನ್ನ ಮನೆಗೆ ಏನು ಬೇಕಾಗಿದೆ ಅನ್ನುವಂಥ ಕ್ಲಾರಿಟಿ ಇಟ್ಕೊಂಡು ಪೂಜೆಯನ್ನ ಶ್ರದ್ಧೆಯಿಂದ ಮಾಡೋದು ಇಂಪಾರ್ಟೆಂಟೇ ಹೊರತು, ಎಲ್ಲವನ್ನೂ ಕೂಡ ತೋರಿಸ್ಕೊಂಡು ಮಾಡುವಂತಹ ಅಗತ್ಯ ಇಲ್ಲ ಅನ್ನೋದನ್ನ ಮರಿಬೇಡಿ. ಹಾಗೆ ಶ್ಲೋಕಗಳು, ಮಂತ್ರಗಳು ಕೂಡ ಏನೋ ಒಂದು ಅಂತ ಅನ್ನಕ್ಕಿಂತ, ಪ್ರತಿಯೊಂದು ಮಂತ್ರಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ವೈಬ್ರೇಷನ್ ಇದೆ. ಈಗ ನಾನು ಯಾವಾಗೂ ಈ ಎಕ್ಸಾಂಪಲ್ ತುಂಬಾ ಸುಲಭದ ಎಕ್ಸಾಂಪಲ್ ಅಂತ ಹೇಳ್ತಾ ಇರ್ತೀನಿ. ವಿಠಲ ಅನ್ನಕ್ಕೂ, ವಿಠಲ ಅನ್ನಕ್ಕೂ ವ್ಯತ್ಯಾಸ ಇದೆ. ಓಂ ಅನ್ನಕ್ಕೂ, ಓಂ ಅನ್ನಕ್ಕೂ ವ್ಯತ್ಯಾಸ ಇದೆ. ಈ ರೀತಿ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಅದರದ್ದೇ ಆದಂಥ ಎನರ್ಜಿನ ಇಎಂಎಫ್ ಕ್ರಿಯೇಟ್ ಮಾಡುವಂಥದ್ದೊಂದು ಸಾಮರ್ಥ್ಯ ಇದೆ ಅಂತ ಹಲವಾರು ಜನ ವೆಸ್ಟರ್ನ್ ಸೈಂಟಿಸ್ಟು, ಇಂಡಿಯನ್ ಸೈಂಟಿಸ್ಟು ಪುಸ್ತಕಗಳು ಬರೆದು ಬಿಟ್ಟಿದ್ದಾರೆ. ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಇಷ್ಟಿಷ್ಟೆಲ್ಲ ರಿಸರ್ಚ್ ಸಿಗುತ್ತೆ. ಹೀಗಾಗಿ ಮಂತ್ರಗಳ ಉಚ್ಚಾರಣೆ ಸರಿಯಾಗಾಗ್ಬೇಕು. ಸರಿಯಾಗಿ ಆಗದೆ ಹೋದ್ರೆ ದೇವ್ರ ಶಾಪ ಕೊಡ್ತಾನಾ? ಖಂಡಿತವಾಗ್ಲೂ ಇಲ್ಲ. ಏನಂದ್ರೆ ನೀವು ಹುಷಾರು ತಪ್ಪಿದ್ದಾಗ ಪ್ಯಾರಾಸಿಟಮಾಲ್ ಹಾಕೊಳ್ಳೋಕ್ಕೂ, ಹುಷಾರಾಗಿದ್ದಾಗ ಪ್ಯಾರಾಸಿಟಮಾಲ್ ಹಾಕೊಳ್ಳೋಕ್ಕೂ ವ್ಯತ್ಯಾಸ ಇದೆ. ಅಲ್ವಾ? ಸೊ ಯಾವಾಗ ನೀವು ಕೈ ನೋವಿದ್ರೆ ನೀವು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡ್ರೆ ಹೇಗೆ ಸರಿ ಹೋಗಲ್ವೋ, ಹಾಗೆ ಮಂತ್ರಗಳನ್ನು ಸರಿಯಾಗಿ ಯೂಸ್ ಮಾಡದೆ ಹೋದ್ರೆ ಅದರ ಫಲ ನಿಮಗೆ ಸಿಗೋದಿಲ್ಲ ಅನ್ನೋದಷ್ಟೇ. ಹೀಗಾಗಿ ಯಾವುದೇ ಹೊಸ ಮಂತ್ರವನ್ನು ಕಲಿಯಬೇಕಂದ್ರೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಮೊದಲನೇದಾಗಿ ಈ ಮಂತ್ರಗಳು, ಸ್ತೋತ್ರಗಳೆಲ್ಲ ಕೇಳಬೇಕಾದ್ರೆ ಜೈ ಹನುಮಾನ್ ಜ್ಞಾನ ಗುಣ ಸಾಗರ ಟಿಕ್ 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 ಅದೇನೂ ಇಲ್ಲದೆ ಕೇಳಿಸ್ಕೊಳ್ಳಿ. ಓಕೆ. ಆ ರೀತಿ ಸರಿಯಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿರುವಂತಹ ಸೋರ್ಸ್‌ಗಳಿಂದ ಕೇಳಿಸ್ಕೊಂಡು, ಒಂದು ಪುಸ್ತಕ ಇಟ್ಕೊಂಡು, ಅದರ ಜೊತೆಗೆ ನೀವು ಮಂತ್ರವನ್ನ ಮೆತ್ತಗೆ ಹೇಳ್ಕೊಂಡು ಹೋಗಿ ಕಲೀರಿ. ಓಹ್! ಇದೇ ಇಡ್ಬೇಕು, ಇದೇ ಮಾಡ್ಬೇಕು ದೇವಿಗೆ, ಹೀಗೆ ಮಾಡ್ಬೇಕು ಅನ್ನೋಕ್ಕಿಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ ಸರಿಯಾಗಿ ಮಾಡ್ಬೇಕು.